ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ರು ಅಂತ ಹೇಳಿ ಪತ್ರಿಕಾಗೋಷ್ಠಿ ಮತ್ತು ಒಂದು ಸಭೆ ಥರ ಮಾಡಿದ್ರು, ಇದೇ ಹಾಲದಲ್ಲಿ ಮಾಡಿದ್ರು ಅಂತ ಆ ಮಾಡಿದ ಸಂದರ್ಭದಲ್ಲಿ ನಾನು ಅವರು ಪತ್ರಿಕಾಗೋಷ್ಠಿ ಮಾಡಿರುವಂಥ ಥರ ಅದೇ ಸಮಯಕ್ಕೆ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಚರ್ಚನ ನಗರದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಏನಪ್ಪ ಇದ್ದೀರಿ, ನಾಯಕರಿಗೆ ಏನಪ್ಪ ಅಂದ್ರೆ ಅವರು ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಬಂದಂಥ PU ಕಾಲೇಜನ್ನು ಬೇರೆ ಏನು ಕಣ್ಣೂರು ಬೇರೆ ಏನಪ್ಪಂದ್ರೆ ಹಳ್ಳಿಗೆ ಏನಪ್ಪಂದ್ರೆ ಅಲ್ಲಿ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಸ್ಥಳೀಯವಾಗಿ ಖಾಸಗಿ ಶಾಲೆಗಳಿದ್ದಾವೆ, ಖಾಸಗಿ ಶಾಲೆಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದಿರೋ ಸಭೆ ಕರೆದಿರುತ್ತೆ. ಅದೇ ಸಮಯದಲ್ಲಿ ಕಾಂಗ್ರೆಸ್, JDS, BJP ಪಕ್ಷಗಳು, ವಿವಿಧ ಸಂಘಟನೆಗಳು ಎಲ್ಲ ಏನಪ್ಪ ಅಂದ್ರೆ ಪ್ರಮುಖ ನಾಯಕರು ಇಲ್ಲಿ ಬಂದಿದ್ರು. ಅದೇ ಸಮಯದಲ್ಲಿ ಏನಪ್ಪ ಅಂದ್ರೆ ಇದೇ ನಗರದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ನಮ್ಮ KRS ಪಕ್ಷದ ನಗರಗಳ ಅಧ್ಯಕ್ಷರು ಅಣ್ಣಾ ಪೂಜಾರಿ ಅವರು ಸ್ಥಿತಿಗೆ ಬಂದಿದ್ರು. ಅವ್ರು ಏನು ಕೇಳಿದ್ರೆ, ಇಲ್ಲ ಸರ್, ಇಲ್ಲಿ ನಗರದಲ್ಲಿ ಜಾಸ್ತಿ ಜನ ಇದ್ದಾರೆ, ಇಲ್ಲಿ ಸೆಂಟರ್ ಪಾಯಿಂಟ್ ಆಗ್ತದೆ, ಇಲ್ಲಿ ಏನಾದರೂ ಒಂದು ಶಾಲೆ ತೆಗೆಯೋದ್ರಿಂದಾಗಿ ಒಳ್ಳೇದಾಗ್ತದೆ, ಒಳ್ಳೆ ವಿಚಾರವನ್ನು ತಿಳಿಸೋಕ್ಕೆ. ಅಣ್ಣಾ ಪೂಜಾರವ್ರಿಗೆ ತಮ್ಮ ಮನೆಗೆ ಆಸ್ತಿ ಬೇಕು, ಮನೆ ಬೇಕು ಅದಕ್ಕೆ ಹೇಳೋದಿಲ್ಲ. ಆದ್ರ ಜೊತೆಗೆ ಅವ್ರಿಗೆ ಒಂದು ಸೌಜನ್ಯಕ್ಕಾದ್ರ ಜೊತೆಗೆ ಸರಿ ಕುತ್ಕೊಡಪ್ಪ ಅಂತ ಹೇಳ್ಬೋದಾಗಿತ್ತು. ಪೊಲೀಸರನ್ನ ಮುಂದೆ ಬಿಟ್ಟು ಏನಪ್ಪ ಅಂದ್ರೆ ಇವತ್ತು ಏನು ಒಂದು ಶಾಲೆ ಬೇಕು ಅಂತೇಳಿ ಇವತ್ತೇನಾದರೂ ಇಲ್ಲಿ ಚರ್ಚಣದಲ್ಲಿ ಶಾಲೆ ಏನಾದರೂ ಮಂಜೂರಾಗಿತ್ತು ಅದಕ್ಕೆ ಕಾರಣ KRS ಪಕ್ಷ ಆಗ್ತದೆ. ಯಾಕಂದ್ರೆ KRS ಪಕ್ಷವರು ಸತತವಾಗಿ ಅವ್ರು ಏನಪ್ಪ ಅಂದ್ರೆ ಮಾತಾಡಿದ್ದಾರೆ. ನಾನು ತಮಗೆ ಒಂದು ಕ್ಲಿಪ್ಪನ್ನು ನಾನು ಕೇಳಿಸ್ಬೇಕು ನಿಮಗೆ. ಮಾನ್ಯ MP ಸಾಹೇಬ್ರಿಗೆ, ಜಿಗಜಿಂಗಿ ಸಾಹೇಬ್ರು ಏನಪ್ಪ ಅಂದ್ರೆ ಶಾಲೆ ಬೇಕು ಅಂತ ಕೇಳಿದಾಗ ಸಾಹೇಬ್ರು ಹೇಳ್ತಾರೆ, ಅವ್ರು ಸಾಹೇಬ್ರು ಏನು ಹೇಳ್ತಾರೆ ಅಂದರೆ ಒಂದು ಸಣ್ಣ ಕ್ಲಿಪ್ಪನ್ನು ನಿಮಗೆ ನಾನು ಕೇಳಿಸ್ತೇನೆ. ಏನು ಮಾಡಲು ಅಂತಾರೆ, ಇದು ವಿಚಾರ ಅಂತ ಇವ್ರ ಹತ್ರ ಖಾಸಗಿ ಶಾಲೆ ಮೇಲೆ ಇರ್ತಕ್ಕಂಥ ಪ್ರೀತಿ, ವ್ಯಾಮೋಹ, ಕುಚುಕು, ಲವ್, ಮೊಹಬ್ಬತ್, ಪ್ಯಾರ್ ಇದೆಯಲ್ಲ ಈ ಮಿನಿಸ್ಟರ್ ಒಳಕು ಮನಸ್ಸಿನ ರಾಜಕಾರಣಿಗಳಿಗೆ, ಅದೇ ಮಧ್ಯಮ ವರ್ಗರಿಗೆ, ಬಡವರಿಗೆ, ಏನೋ ಶ್ರಮಜೀವಿಗಳಿರ್ತಕ್ಕಂಥ ಅವರು ಮಕ್ಕಳ ಮೇಲೆ ಯಾಕೆ ಪ್ರೀತಿ ಹುಟ್ಟಿಲ್ಲ ನಿಮಗೆ? ನೀವು ಅದರ ಕೋಟಿ ಕಳಿಸಿ ಏನಪ್ಪ ಅಂದ್ರೆ ಚೆನ್ನಾಗಿ ಮಾಡ್ಕೊಂಡು ಕೂತಿದ್ರಿ. ಇವತ್ತು ಬಡವರು ದಿನ ದುಡಿದ್ರು ಸರಿಗೆ ಅವ್ರ ಕೈ ಒಂದು 200, 500 ರೂಪಾಯಿ ದುಡಿಬೇಕಾದ ಕಷ್ಟದ ಪರಿಸ್ಥಿತಿ ಇದೆ. ಅವ್ರ ಮಕ್ಕಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಶಾಲೆ ಹಚ್ಚಕ್ಕೆ ಸಾಧ್ಯನಾ? ಹಾಗಾಗಿ ನಾನು ಏನಪ್ಪ ಅಂದ್ರೆ ಅವ್ರಿಗೆ 30 ವರ್ಷದ ರಾಜಕಾರಣದಲ್ಲಿ ಒಂದು ಶಾಲೆ ತರುವಂತ ನಿಮಗೆ ಏನಂತಾರಲ್ಲ, ಹೌದಾ, ಒಂದು ಅರ್ಹತೆ ಇಲ್ಲ. ಆದರೆ ಗುಂಡಾಗಳನ್ನು ಬಿಟ್ಟು, ಚೇಲಗಳನ್ನು ಬಿಟ್ಟು ಇವತ್ತು KRS ಪಕ್ಷದ ಸೈನಿಕರ ಮೇಲೆ ಹಲ್ಲೆ ಮಾಡಿಸುವಂಥ ಕೆಲಸಗಳನ್ನು ಮಾಡ್ತೀರಿ, ಸಭೆಯಿಂದ ಹೊರಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತೀರಿ. ಮತ್ತೆ ಅವ್ರ ಹಿಂದೆ ಬಾಲಂಗೇಶ್ವರ ಇರ್ತಾರಲ್ಲ, ಅವರನ್ನು ನಾನು ನಾಯಕರು ಅನ್ನೋದಿಲ್ಲ, ನೀವೆಲ್ಲ ಚೇಲಾಗಳಿದ್ದಂಗೆ. ಅವರು MLAಗಳು ಎಷ್ಟಂತ ಏನಂತಾರೆ ಎಂಜಲ ಕಾಸಿಗೆ ಅವ್ರ ಹಿಂದೆ ತಿರುಗಾಡುವಂಥ ಚೇಲಾಗಳು ನೀವಂತೂ ನಾಯಕರಾಗಲ್ಲ, ಲೀಡರ್ ಆಗೋದಿಲ್ಲ. ಯಾಕಂದರೆ ನಿಮಗೆ ಭಾಳ ಆದರೆ ಒಬ್ಬ MLA ಚತ್ತನ ಹೊಗಳಿ ನೀವು ಪೋಸ್ಟ್ ಹಾಕ್ತೀರಿ, ಅಣ್ಣ, ಬಾಸು, ಡಾನು, ಸರ್ಕಾರ, ದನಿ ಅಂತೇಳಿ. ಹಾಗೆ ಹಾಕಿದ್ರೆ ನಿಮ್ಗೆ ಏನು ಮಾಡ್ತಾರೆ? ನಾನು ಎಲ್ಲ ಕೇಳ್ತೀನಿ, ನಿಮ್ಮ ಮಕ್ಕಳು ಅದೇ ಶಾಲೆ ಕಲಿವೆ. ಭಾಳ ಆದರೆ ನಿಮ್ಗೊಂದು ಗಂಗಾಕಲ್ಲನ ಒಂದು ಮನೆ ಬಾಯಿ ರೂಪಾಯಿ ಸುಮ್ಮನೆ ತಿಳಿಸ್ತಾರೆ. ನೀವೆಂದು ನಾಯಕರಾಗಲ್ಲ, ಲೀಡರ್ ಆಗಿಸ್ಕೊಡಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಎಲ್ಲರ. ಎಲ್ಲ ನಾನು JCB ಪಕ್ಷಗಳಿಗೆ ಹೇಳ್ತಿದ್ವಿ. ನಾವಂತೀವಿ JCB ಪಕ್ಷ ಅಂದರೆ ಸಂವಿಧಾನಶೀಲ ಇರೋದಿಲ್ಲ. JCB ಅಂದರೆ JDS, ಕಾಂಗ್ರೆಸ್, BJP ಪಕ್ಷ ಅಂತೀವಿ. JCB ಏನು ಗೊತ್ತದು? ಕಬ್ಬಿಣ ಯಾರ್ಯಾರು ಕೆದರದಟ್ಟೆ ಅದ ಕೆಲಸ. ಹಾಗಾಗಿ ನಾನು ಪತ್ರಕರ್ತರ ಮೂಲಕ ಒಂದು ವಿಷಯಗಳನ್ನು ತಿಳಿಸ್ಲಿಕ್ಕೆ ಸ್ಪಷ್ಟತೆ ಪಡಿಸ್ತೇನೆ. ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ನಾಗಠಾಣ ಮತಕ್ಷೇತ್ರ ಹಿಂದುಳಿಲಿಕ್ಕೆ ಕಾರಣ ಏನು? ಒಂದು ರಸ್ತೆ ಇದೆ, ಸರಿಯಾಗಿ ಒಂದು ರಸ್ತೆಗಳಲ್ಲಿ ಯಾರಿಗೆ ಬೇಕಾದ್ರೆ ನೋಡಿ ನೀವು ರಸ್ತೆ ಏನಪ್ಪ ಅಂದ್ರೆ ಒಂದು ರಸ್ತೆಗಳು ಸುಧಾರಣೆ ಮಾಡಿಲ್ಲ, ಒಂದು ಒಳ್ಳೆಯ ಶಾಲೆಗಳು ಮಾಡಿಲ್ಲ. ಮತ್ತು ಎದಕ್ಕಾದ್ರೆ ನಿಮ್ಮನ್ನು ಆರಿಸ್ಬೇಕು? ಯಾವ ಕಾರಣ ಏನು? ಮತ್ತು ನಿಮಗೆ ಸರ್ಕಾರ ನೀವೇನಾದ್ರು ಮುಖ್ಯವಾದ ಹೇಳ್ತಿದ್ದ ಕಡೆ ನಿಮ್ಮದೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನೀವೇ MLA ಇದ್ದೀರಿ. ಒಂದು 300-400 ಕೋಟಿ ಅನುದಾನ ತಂದು ಎಲ್ಲ ರಸ್ತೆಗಳು ಸುಧಾರಣೆ ಮಾಡ್ಕೊಂಡ್ರೆ ಸಿಂಗಾಪುರ್ ಸಿಟಿ ಹೆಂಗೆ ಮಾಡಬೇಕಲ್ಲ, ಹೋಗ್ತಿರಲಿಲ್ಲ ಜನ ನಿಮ್ಮನ್ನ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಹಾಗಾಗಿ ನಾನು ಇಷ್ಟು ಮಾನ್ಯರಲ್ಲಿ ತೆಲುಗು ಕೇಳ್ತಿದ್ದೀನಿ, ಮತ್ತು ನಿಮ್ಗೆ ಯಾಕಂದ್ರೆ ಇಷ್ಟು ಗೌರವವಾಗಿ ಕೇಳ್ತಿದ್ದೀವಿ. ಇನ್ನಷ್ಟು ಜಾಸ್ತಿ ಅನುದಾನ ತಂದ್ರಿ, ಒಳ್ಳೆ ಕೆಲಸ ಮಾಡಿರಿ. ಮುಂದಿನ ಬಾರಿ ನಾಲ್ಕು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಆರಿಸಿ ತೊಗೊಂಬರಕ್ಕೆ ನಾನು ಹೇಳ್ತೀವಿ. ನಮಗೆ ಖುಷಿ ಆಗ್ತೈತಿ, ನಮ್ಮ ರಸ್ತೆಗಳು ಚೆನ್ನಾಗಿ ಆಗ್ತಾವೆ. ಇವತ್ತು ಎಲ್ಲ ರಸ್ತೆಗಳು ಕೆಟ್ಟಿದ್ದರಿಂದಾಗಲೇ ಎಷ್ಟೋ ಅಪಘಾತಗಳಾಗ್ತಾವೆ. ಸಂಖ್ಯೆ ಅಪಘಾತಕ್ಕಾಗಿ ಅವ್ರು ಯಾರು ದಾಖಲೆಗೆ ಹೋಗ್ಬೇಕು? ಇವರು ಕಟ್ಟಿದ ಖಾಸಗಿ ದಾಖಲೆಗೆ ಹೋಗಿ ಮಾತಾಡ್ತಿದ್ದಲ್ಲಿ ಅಲ್ಲಿ ಹೋಗಿ ಅಡ್ಮಿಟ್ ಆದ ನಂತರ ಆದ್ರೂ ಏನಾಗುತ್ತೆ, 1 ಲಕ್ಷ 2 ಲಕ್ಷ ಬಿಲ್ ಆಗ್ತೈತೆ. ಅವಾಗ ಇವರು ಸಾಹೇಬ್ರ ಬಿಡ್ರಿ ಅಂತ 10,000 ಬಿಡ್ರಿ ಅಂತ ಕೇಳ್ತಾರೆ. ಯಾವ ಥರ ಅಂದರೆ ಒಂದು ರೌಂಡ್ ಸಿರಪ್ನಲ್ಲಿ ಏನಪ್ಪ ಅಂದ್ರೆ ಭ್ರಷ್ಟಾಚಾರವನ್ನು ಹಾಗೇ ಇರಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ. ನಾವು ಈ ಶಾಲೆ ವಿಷಯದಲ್ಲಿ ನನಗೇನೆಂದರೆ ಒಂದಿಷ್ಟು ಮೌಲ್ಯಯುತ ರಾಜಕಾರಣವನ್ನು ಮಾಡಿ ಸುಮ್ಮನೆ ಬಾಯಿಗೆ ಹೇಳೋದಲ್ಲ. ನಾನು ರಾಜಕಾರಣ ಯಾಕಂದ್ರೆ ಏನಂತಾರಲ್ಲ, ಈ ಭಾಗದಲ್ಲಿ ಏನಂತಾರೆ MP ಕಂತೂರಿಗೆ ನಾನು ಗೌರವವಾಗಿ ಹೇಳ್ತೀನಿ, ತಾವು ದೇವ್ರ ಪುಣ್ಯ ಯಾರಾದರೂ ಒಬ್ಬ ಸಾಮಾನ್ಯ ಪ್ರಜಾನಿಕರು ಗೆದ್ದು ಬರ್ತಾನೆ BJP MP ನಿಂತರೆ.
ನಿಮ್ಗೇನೋ ನಿಮ್ಮ ದೈವಲ್ಲ ಅಲ್ಲದು, ಹೌದಾ? ಹೀಗಾಗಿ ಇರೋಷ್ಟು ದಿನ ಏನಪ್ಪ ಅಂದ್ರೆ ಈಗಾದರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರಿ, ಒಳ್ಳೆ ಶಾಲೆಗಳನ್ನು ತೊಗೊಂಡ್ರಿ. ಯಾಕಂದ್ರೆ ನೀವು ಹುಟ್ಟಿ ಬೆಳೆದ ತಾಲೂಕಿನಲ್ಲೇ ನಿಮಗೆ ಸುಧಾರಣೆ ಮಾಡೋಕೆ ಆಗಿಲ್ಲ ಅಂದಮೇಲೆ ಹೇಗೆ ಜನ ನಡೆಸ್ತಾರೆ ನಿಮ್ಮನ್ನ ಮುಂದೆ? ನಿಮ್ಮನ್ನು ನೆನೆಸುವಂಥ ಒಂದಿಷ್ಟು ಒಳ್ಳೆ ಮೌಲ್ಯಯುತ ರಾಜಕಾರಣವನ್ನು ಮಾಡಿರಿ. ಅದೆಲ್ಲ ಸಾಂಪ್ರದಾಯಿಕವಾಗಿ ಹಿಂದಿನಿಂದ ಏನಪ್ಪ ಅಂದ್ರೆ ಬಿಳಿ ಬಿಳಿ ಬಟ್ಟೆ ಹಾಕೊಂಡು ಓಡಾಡೋದು ಮಾಡೋದು ಏನಂತಾರಲ್ಲ, ಒಂದು ಕಿಲೋ ಚಿಕನ್ 2,000 ರೂಪಾಯಿ, ಒಂದು 96% ಜನ ಓಟ್ ಹಾಕ್ತಾರೆ, ನನ್ನ ಗೆಲ್ಲಿಸ್ತಾರೆ ಅನ್ನುವಂಥ ಭಾವನೆಯಲ್ಲಿ ಅವರಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಏನಪ್ಪ ಅಂದ್ರೆ ಈಗ ಶಾಲೆ ಏನಪ್ಪ ಅಂದ್ರೆ ಇಲ್ಲಿ ತಂದಿದ್ದಾರೆ, ಡಿಗ್ರಿ ಕಾಲೇಜಲ್ಲಿ ತರಬೇಕು. ಒಂದು ವೇಳೆ ತರದೇ ಇದ್ದಾಗ ಏನಪ್ಪ ಅಂದ್ರೆ 4 ಮತಕ್ಷೇತ್ರದ ಎಲ್ಲ ಜನತೆಗೆ ನಾನು ಸಾರ್ವಜನಿಕ ಕೈ ಮುಗಿದು ಕೇಳ್ತಿದ್ದೀನಿ, ಇಂಥ ಏನು JCB ಪಕ್ಷಗಳನ್ನು ಕಿತ್ತುಗಿಬೇಕು. ಅದೇ ಜಾಗಕ್ಕೆ ಯಾರಂದರೆ ಒಬ್ಬ ಸಾಮಾನ್ಯ ಪ್ರಜೆ ಬರಬೇಕು. ಸಾಮಾನ್ಯ ಪ್ರಜೆ ಅಂದರೆ ಈಗ ನಿಮ್ಮ ನಮ್ಮ ಮಕ್ಕಳುಗಳೇನಪ್ಪ ಅಂದ್ರೆ ಆ ಸ್ಥಾನಕ್ಕೆ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ನಾನು ವಿನಂತಿಯನ್ನು ಮಾಡ್ಕೊಡ್ತೀನಿ, ಒಂದು ಅವಕಾಶ ಅವರಿಗೆ ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ರಿ. ಮತ್ತು ಇದು ಅವರು ಪ್ರಜಾಪ್ರಭುತ್ವಕ್ಕೆ ಸಲ್ಲದ ವಿಚಾರಗಳನ್ನು ಮನೆಯಲ್ಲಿ ನಡ್ಕೊಂಡ್ರು ಅನ್ನುವಂಥ ವಿಚಾರ. ಹೀಗೆ ಮತ್ತೆ ಮುಂದೆ ಏನಾದರೂ ಇದೇ ಥರಕ್ಕೆ ನಡೆದರೆ ನಾವು ನೇರವಾಗಿ ಕಾನೂನು ಹೋರಾಟಗಳನ್ನು ಮಾಡ್ತೀವಿ, ಮತ್ತು ನೇರವಾಗಿ MLA ಮ್ಯಾಗೂ ನಾವು FIR ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾಕಂದ್ರೆ ಈಗ MLA ಕೇವಲ ಒಬ್ಬ ಆರಿಸಿದಂಥ MLA ಕಾಂಗ್ರೆಸ್ MLA ಎಲ್ಲವ, ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರ MLA ಅವರು ಎಲ್ಲರೂ ವೋಟ್ ಹಾಕಲಿ ಬಿಡಲಿ ಅದು ಸಂಬಂಧ ಇಲ್ಲ. ಆತ MLA ಆತ JDS ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿಗೆ MLA ಆತ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಒಳ್ಳೆಯ ರಾಜಕಾರಣವನ್ನು ಮಾಡಿರ್ತೇಳಿ ಅವರೆಲ್ಲನೂ ಗೌರವವಾಗಿ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಅವ್ರ ಜೈಲಾಗಳು ಅವರು ಇದ್ದೀರಿ, ನೀವೇನೇ ಮಾಡೋದು ಈ ಸಲ ಏನು ಮಾಡೋದಿಲ್ಲ, ಸೀದಾ FIR ಮಾಡಿ ಹೋಗ್ತೀವಿ. ನಾವೇನು ಮುಂದೇನು ಬಂದು ಮುಲಾಜ್ ಇಟ್ಕೊಡೋದಿಲ್ಲ. ನೀವೆಲ್ಲ ಇಲ್ಲೆಲ್ಲ ರೌಡಿಜಮ ಗುಂಡಾಗಿರಿ ಬಿಟ್ಕೊಂಡು ಮಾಡಿ ಭೀಮಾ ತೀರವನ್ನು ಏನಪ್ಪ ಅಂದ್ರೆ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ನಾವು ತೊಳೋದಕ್ಕೆ ಏನಪ್ಪ ಶುದ್ಧೀಕರಣ ಮಾಡಬೇಕಾಗುತ್ತೆ. KRS ಪಕ್ಷ ಬಂದಿದೆ. ಹಾಗಾಗಿ ನಾನು ಪತ್ರಕರ್ತರ ಮೂಲಕ ತಿಳಿಸಿದ್ರೆ ನಾಟಕ ಮತಕ್ಷೇತ್ರ ಚರ್ಚನ ಭಾಗದಲ್ಲಿ ಪ್ರಗತಿಪರರು, ವಿಚಾರವಂತರು ಎಲ್ಲರೂ ಇದ್ದೀರಿ. ನಿಮ್ಮೆಲ್ಲ ಸಹಕಾರದೊಂದಿಗೆ ಇದೊಂದಿಷ್ಟು ಒಳ್ಳೆಯ ಶಾಲೆಗಳಾಗಲಿ ಅನ್ನುವಂಥ ವಿಚಾರವನ್ನು ನಾನು ಪತ್ರಕರ್ತರಿಗೆ ತಿಳಿಸ್ತೀನಿ. ನಮ್ಮದು ಏನಾದರೆ ಕ್ಷೇತ್ರದಲ್ಲಿ ಶಾಸಕರು ಮರೀಚಿಕೆಯಾಗಿದ್ದಾರೆ ಅಂತ ಜನರ ಬಾಯಲ್ಲಿ ಕೇಳಿಬರ್ತಾರೆ, ಏನು ಹೇಳಕ್ಕೆ ಬಯಸ್ತಾರೆ? ಹೌದು, ಈ ಮರೀಚಿಕೆಯಲ್ಲಿ ಇದು ಶಾಶ್ವತ. ಯಾಕಂದರೆ ಈ ಮತಕ್ಷೇತ್ರದಲ್ಲಿ ಹಿಂದೆ ಇದ್ದವರು ಮರೀಚಿಕೆ ಇದ್ರು, ಇವರು ಮರೀಚಿಕೆನೇ ಇದ್ದಾರೆ. ಮರೀಚಿಕೆನೇ ಆಯ್ಕೆ ಮಾಡೋರು ಯಾರು? ಇದೇ ಜನನೇ ಆಯ್ಕೆ ಮಾಡ್ತಾರೆ. ಯಾಕೆ ಆಯ್ಕೆ ಮಾಡ್ತೆ? ಇವರಿಗೆ ಹಣ 1 ತಿಂಗಳು ಚುನಾವಣೆ ಇದ್ದರೆ ಇವರಿಗೆ 1 ತಿಂಗಳು ಲಿಸ್ಟೇ ಕೊಡ್ತಾರೆ ಅವರು. ಯಾಕಂದ್ರೆ ಯಾರಿಗೆ ಓಟ್ ಹಾಕ್ತಿದ್ದೀನಿ ಅವ್ನು ಒಳ್ಳೆ ಓಟ್ ಕೆಟ್ಟ ಗೊತ್ತೇ ಆಗಿರೋದು. ಮತ್ತು ನಾನು ಹತ್ತೀನಿ ನೀವು ಮರೀಚಿಕೆ ಅನ್ನೋದಕ್ಕಿಂತ ಅವ್ರು ಎಲ್ಲಿರ್ತಾರೋ ಯಾರಿಗೆ ಗೊತ್ತಿಲ್ಲ. ಅವ್ರಿಗೆ ಯಾವುದೋ ಒಂದು ದಾಬಾ ಇದೆ, ದಾಬಾದ ಪ್ರಮೋಟ್ ಮಾಡ್ತಾರೆ ಅವರು. ಈ ದಾಬಾಕ್ಕೆ ಬಂದು ಉಂಟು ಹೋಗಿರಿ, ಇಂಥವ್ರನ್ನ MLA ಆಗಿ ನೀವು ಕೂರಿಸಿದ್ರಿ ಜನರು. ಮತ್ತು ಜನಕ್ಕೆ ಅವೇರ್ನೆಸ್ ಅವ್ರು ಜನಕ್ಕೆ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವೇರ್ನೆಸ್ ಮಾಡಬೇಕಲ್ಲ. ಯಾಕೆ ಶಾಲೆಯನ್ನು ತರ್ತಾ ಇಲ್ಲ ಅವರು? ನಮ್ಮ ಮಕ್ಕಳು ಶಿಕ್ಷಣ ಕೊಡೋದು ಜ್ಞಾನವಂತರಾದರೆ ಪ್ರಶ್ನೆ ಮಾಡೋದು ಹಕ್ಕನ್ನು ತಿಳ್ಕೊತಾರೆ ಅವರು. MLA ಸಾಹೇಬ್ರೆ ನೀವೇನು ಮಾಡ್ತಾ ಇಲ್ಲ ಅಂತ ಕೇಳಬಾರ್ದು ಯಾರು. ಅದಕ್ಕೆ ಈ ಥರಕ್ಕೆ ಅವರು ಏನು ನಡ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮಾಡ್ತೇನೆ ಶಾಸಕರು ಈಗ ಕಾಲೇಜಿನ ಬೇರೆ ಕಡೆ ಸ್ಥಳಾಂತರ ಮಾಡೋದು ಏನಾದರೂ ಸಾಕ್ಷಿ ಇದೆ ನೋಡ್ರಿ, ಹೌದಾ? ಸಾಕ್ಷಿ ಅನ್ನೋದಕ್ಕಿಂತ ವಿಚಾರವಾಗಿ ಈ ಶಾಲೆ ಬರಬಾರ್ದು ಅಂತಂದು ಬಡದಾಡದಂಥ ಪುಣ್ಯ ಪುರುಷರಲ್ಲಿ ಅವರು ಒಬ್ಬರು. ಯಾರು? ಇವರು ಶಾಸಕರು. ಮತ್ತೆ ಮನೆ ಇವ್ರು ಸಾಹೇಬ್ರು ಹೇಳ್ತಾರಲ್ಲ, ಇವ್ರದ್ದು ಶಾಲೆ ಇದೆ ಖಾಸಗಿ, ಆ ಶಾಲೆ ಹೆಸರನ್ನ ಹೇಳಕ್ ಹೋಗಲ್ಲ. ಅವರು ವೈಯಕ್ತಿಕ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಏನು ಒಳ್ಳೆ ತರಕಿದೆ ಏನಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅವ್ರು ಕಡಿಮೆ ಮಾಡ್ಬೋದು, ಉಚಿತ ಮಾಡ್ತಾರೋ ಅದು ನಮಗೆ ಏನು ಗೊತ್ತಿಲ್ಲ. ಆದರೆ ಸ್ವತಃ MP ಅವರು ಹೇಳ್ತಾರೆ, ಆ ಶಾಲೆ ಇದೆಯಲ್ಲ, ಆ ಶಾಲೆ ಮೇಲೆ ಹುಟ್ಟಿದ ಪ್ರೀತಿ ಬಡವರ ಮೇಲೆ ಯಾಕೆ ಹೋಗ್ಲಿಲ್ಲ, ಬಡವ್ರ ಮಕ್ಕಳಲ್ಲಿ. ಶಾಸಕರಾಗಲಿ MPಗಳಾಗಲಿ ಒಂದು ಅವ್ರು ಹೇಳೋ ಉದಾಹರಣೆ ಬಿಡಿ. ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಮಾಡಿದ್ರೆ ಅಂತೇಳಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು. ಮತ್ತೆ ಅದು ಸುಳ್ಳು ಸುದ್ದಿ ಅಂತ ಶಾಸಕರು ಹೇಳ್ತಾರೆ. ಅದಕ್ಕೇನಾದ್ರು ಅದು ಸತ್ಯ ಸುದ್ದಿನೇ. ಇನ್ನೇನು ಏನಪ್ಪ ಅಂದ್ರೆ ಬೇರೆ ಕಡೆ ಹೋದ್ರೆ ಜನ ಮತ್ತೆ ಏನಪ್ಪ ಅಂದ್ರೆ ಇನ್ನೇನಂತಾರಲ್ಲ, ಮತ ಹಾಕಿದ ಜನರ ಕೈಯಲ್ಲಿ ಏನಪ್ಪ ಅಂದ್ರೆ ಮೆತ್ತನ ಬಡಿಗೆಗಳು ಬರುತ್ತವೆ ಎಂಬ ಭಾವನೆಯಿಂದ ಓಡೋಡಿ ಬಂದು ಪ್ರೆಸ್ ಮೀಟ್ ಮಾಡಿ ಇಲ್ಲೇ ಇರ್ತೀನಿ ಅಂತ ಹೇಳಿದವು. ಮತ್ತೇನು ಪುನಃ ಮೇಳಕ್ಕೆ ಅಲ್ಲ, ಮತ ಹಾಕಿದ ಜನ ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಒಳಗೆ ಕಿಚ್ಚಿರ್ತೈತಿ. ಯಾಕೆ ಎಲ್ಲಿ ಶಾಲೆ ಮಾಡಬೇಕು? ಯಾವುದೋ ಈಗ ಬಂದು 500 ಜನ ಇರೋಲ್ಲ, ಹಳ್ಳಿ ಬಂದು ಶಾಲೆ ಕೊಟ್ಟ ಅಂದರೆ ದೂರ ಆಗಬೇಕು, ಯಾರೋ ಹೋಗಿರಬಾರ್ದು. ಆ ಶಾಲೆ ಬಿಟ್ಟು ಮತ್ತೆ ಪ್ರೈವೇಟ್ನೇ ಬೆಳಿಬೇಕು. ಮತ್ತು ಇದು ಇಂಡೈರೆಕ್ಟ್ ಆಗಿ ಇರ್ತೈತೆ. ಅವ್ರು ಪ್ರೈವೇಟ್ ಸ್ಕೂಲ್ಗಳನ್ನೇ ಬೆಳಿಬೇಕು ಅನ್ನೋದು ಇಂಟೆನ್ಷನ್ ಅವ್ರದ್ದು ಅದೇ ಇರ್ತದೆ. ಇವತ್ತು ಏನಾದರೂ ಇಲ್ಲಿ ಶಾಲೆ ಬಂದೈತಿ ಅಂದರೆ ಅದರ ಕಾರಣ KRS ಪಕ್ಷರು. ಯಾಕಂದ್ರೆ ನಾವು ಅಷ್ಟು ಅವೇರ್ನೆಸ್ ಮಾಡ್ದಲ್ಲೇ ಇಲ್ಲಿ ಶಾಸಕರಿಗೆ ಒಂದು ಸ್ವಲ್ಪ ಬಂದ್ರೆ ಇಲ್ಲ ನಾವು ಮಾಡೋಣ, ಇಲ್ಲ ಮುಂದಿನ ನಿರ್ಮಾಣದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಇದನ್ನೇ ಇಟ್ಕೊಂಡು ನಾವು ಸೋಲಿಸ್ಬೋದು ಇರ್ಬೋದು. ಅವ್ರು ಈ ಥರಕ್ಕೆ ಅವ್ರ ಮನಸ್ಥಿತಿ ಇದೆ ಅಂತ ನನಗೆ ಅನಿಸ್ತದೆ. ನಿಮ್ಮ ಪಕ್ಷದವ್ರು ಯಾರಾದರೂ ಇಲ್ಲಿ ಆರಿಸಿದ್ರೆ ನೀವೇನು ಮಾಡಬಹುದು? ನಮ್ಮ ಪಕ್ಷದವ್ರು ಏನಾದರೂ ಅವಕಾಶ ಕೊಟ್ಟರೆ ಮೊದಲ ಆದ್ಯತೆ ಏನಪ್ಪ ನಾವು ಹೇಳಿದ್ವಿ. ನಮ್ಮ ಮಹಿಳೆದು ನಮ್ಮಲ್ಲಿ ಇದೆ, ನಮ್ಮ ಪ್ರಣಾಳಿಕೆಯಲ್ಲಿದೆ. ಇವರಂಗೆ ಗ್ಯಾರಂಟಿ ಹೇಳಿ ಈ ಕೈಲಿ ಕೊಟ್ಟು ಆ ಕೈಲಿ ಇದೆಯಲ್ಲ. ನಮ್ಮಲ್ಲಿ ಹೇಳಿದ್ರೆ ಎಲ್ಲ ಉಚಿತ. ನಾವು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ತರ್ತಿತ್ತು ಹೇಳಿ. ಒಂದು ಮೆಡಿಕಲ್ ಕಾಲೇಜ್ ಅಲ್ಪ 60 ವರ್ಷ ಬೇಕಾಯ್ತು. ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಕೂತು ಹೋರಾಟ ಮಾಡಿದೆ ನಾವು ಕೂತ್ಕೊಂಡಿಲ್ಲ.
ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತರ್ತೀವಿ, ಪ್ರತಿ ಎಲ್ಲ ಶಿಕ್ಷಕ ಫ್ರೀಯಾಗಿ ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ. ನಮ್ಮ ಪ್ರಣಾಳಿಕೆ ಚೆನ್ನಾಗಿದೆ. ಎಲ್ಲ ರಸ್ತೆಗಳನ್ನ ಏನಪ್ಪ ಅಂದ್ರೆ ನಾವು ಮಾಡ್ತೀವಿ, ಆಮೇಲೆ ಉದ್ಯೋಗ ಬರ್ತೀವಿ, ಈ ಥರಕ್ಕೆ ಏನಪ್ಪ ನಾವು ಒಂದಿಷ್ಟು ನಮ್ಮ ಪ್ರಣಾಳಿಕೆ ಇದೆ. ಆದರೆ ಪ್ರಣಾಳಿಕೆಯ ಮೌಲ್ಯವನ್ನು ತಿಳ್ಕೊಂಡ್ರೆ ನಮ್ಮಲ್ಲಿ ಹಿಂಗೆ ಬೋಗಸ್ ಏನಂದರೆ 4,000 ಹೆಣ್ಣು ಮಕ್ಕಳಿಗೆ ಒಂದು ಕುಕ್ಕರ್, ಒಂದು ಸೀರೆ, ಒಂದು ಏನೇ ಕೊಡ್ತೈತಿ, ನಾವು ಈ ಥರಕ್ಕೆ ಅವ್ರಿಗೆ ಪ್ರಚೋದನೆ ಒಳಪಡಿಸುವಂಥ ನಮ್ಮಲ್ಲಿ ನಮ್ಮದಿಲ್ಲ. ಹಾಗಾಗಿ ಜನಕ್ಕೆ ಏನಪ್ಪ ಅಂದ್ರೆ ಅದು ಮುದ್ದೆ ಇರ್ಬೋದು, ನನ್ಗೆ ಅನಿಸ್ತು ಮೇ ಬಿ ಹಾಗೂ ಇರ್ಬೋದು ಅನ್ನೋಂಥ ವಿಚಾರ. ಮತಕ್ಷೇತ್ರ ನಾವು ಒಂದು ವೇಳೆ ಅವಕಾಶವನ್ನು ಕೊಟ್ಟರೆ ಇದೇ ಮತಕ್ಷೇತ್ರವನ್ನು ಏನಪ್ಪ ಅಂದ್ರೆ ನಾವು ಒಳ್ಳೆ ಥರ ಇಡೀ 224 ಮತಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮವಾದಂಥ ಮತಕ್ಷೇತ್ರವನ್ನು ಮಾಡಿ ಏನಪ್ಪ ನಾವು ತೋರಿಸ್ತೀವಿ KRS ಪಕ್ಷ. ಯಾಕಂದ್ರೆ ನಾವು ಯಾರು ತಿನ್ನಲ್ಲ ಉಣ್ಣಲ್ಲ ಏನು ಮಾಡಲ್ಲ, ಯಾವಪ್ಪ ಟ್ರಾನ್ಸ್ಫರ್ ಆಗಿ ಬರ್ಬೇಕಾದ್ರೆ 10 ಲಕ್ಷ ಕೊಡಲೇ ಬರಲ್ಲ. ನಾವು ಜನರ ತೆರಿಗೆ ಹಣದಲ್ಲೇ ಮಾಡ್ತಿದ್ವಿ. ಯಾರಿಗೇನಪ್ಪ ನಾವು ನಿಮ್ಮಂಥವ್ರು ಯಾರಾದ್ರೂ ಜನ ಇದ್ದರೆ ಅವ್ರ ಕಡೆಯಿಂದ 5-10 ರೂಪಾಯಿನ ಎಷ್ಟು ಕೊಡ್ತಾರೆ ಕೂಡ ಅವ್ರ ಕೊಟ್ಟಿಂದ ಅವ್ರು ಕೊಟ್ಟಿದ್ದಲ್ಲೇ ಪಕ್ಷವನ್ನು ನಡ್ಸ್ಕೊಂಡು ಹೋಗ್ತೀವಿ. ಇವ್ರ ಹಾಗೆ ಏನಪ್ಪ ಅಂದ್ರೆ ಬೇರೆ ಮಾಡೋದಿಲ್ಲ ಅವರು. ಹಾಗಾಗಿ ಮತ್ತು ಹಿಂದೆ 15 ವರ್ಷದಿಂದ MLA ದಾಗ ಯಾಕೆ ಮಾಡಲಿಲ್ಲ ಅವರು? ಈಗ ಯಾಕೆ ಪ್ರೀತಿ ಹೋಗ್ತು ನಿಮಗೆ ಇಷ್ಟು ದಿನ ಬಿಟ್ಟು ಯಾಕೆ? ಈಗ ನಾನು ಅಂತೀನಿ, ಈಗ ಇವರೇ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಂಥ ಶಾಲೆಯನ್ನ ಈಗ ಜೂನ್ದಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ಪ್ರೈವೇಟ್ ಹೋಗಿ ಅಡ್ಮಿಷನ್ ಮಾಡಿದ್ಮ್ಯಾಗ ತಂದು ಬುದ್ಧಿ ಪೂಜೆ ಮಾಡ್ತಾರೋ ಮೊದಲೇ ಮಾಡಿ ಯಾಕೆ ಮಾಡಬೇಕು? ಈಗ ಯಾಕೆ ಬಿಟ್ಟು ಇತ್ತು? ಅವ್ರದೇ ಸರ್ಕಾರ ಇದೆ, ಬಿಲ್ಡಿಂಗ್ ಎರಡದಾಗ ಎಬ್ಬಿಸ್ಬೋದು. ಎಂತಿಂತ ದೊಡ್ಡ ಡ್ಯಾಮ್ಗಳು ಕಟ್ತಾ ಇರ್ತವೆ ನಾವು ಒಂದು ತಿಂಗಳಲ್ಲಿ. ಜಾಗ ಪ್ರಶ್ನೆ ಸರ್, ಬಾಡಿಗೆಗಳು ನಡೆಸ್ಬೋದು. ನಮ್ಗೆ ಎಷ್ಟು ಹಾಸ್ಟೆಲ್ಗಳು ಇಲ್ಲಿ ಏನಪ್ಪ ಅಂದ್ರೆ ನಡೆಸಾಗ್ತಿಲ್ಲ. ಗೌರ್ಮೆಂಟ್ ಹಾಸ್ಟೆಲ್ಗಳು ಬಾಡಿಗೆ ನಡೆಸ್ತಾರಲ್ಲ, ಬಾಡಿಗೆ ನಡೆಸ್ಕೊಂಡೆ. ಹೌದು, ನಾನು MLA ಇದ್ದೀನಿ, ನನ್ನ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ, ನನ್ನ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀನಿ, ನನ್ನ ಮತ ಹಾಕಂತ ನಾಗರಿಕರು ಏನಪ್ಪ ಅಂದ್ರೆ ಇವತ್ತು ನಾವು ಅವ್ರಿಗೆ ಅವ್ರ ಹಕ್ಕನ್ನು ಉಳಿಸೋ ಕೆಲಸ ಮಾಡ್ತೀವಿ. ಬಾಡಿಗೆ ಶಾಲೆ ಆಗ್ತಿರ್ತಲ್ಲ. ಮತ್ತು ಎಲ್ಲೋ ಒಂದು ಕಡೆ ಅವರಿಗೆ ಖಾಸಗಿಯವರ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಅದು ಯಾಕಂದ್ರೆ ಅವ್ರಿಗೆ ಎಲ್ಲ ಇವ್ರಂತಲ್ಲ ಎಲ್ಲ ಶಾಸಕರಾಗೆ ಮ್ಯಾಲೆ ಹಾಕಲ ಒಳಗೆ ಅವ್ರು ವ್ಯಾಪ್ರ ಮುಖ ಒಳಗೆ ಕೂತಿದ್ವಿ. ಈಗ ಮಾಡ್ಕೊಳ್ತೀವಿ ಮತಕ್ಷೇತ್ರ ಜನತೆ ಪರವಾಗಿ. ಈಗ ಜೂನ್ದ ಏನಪ್ಪ ಆರಂಭದಲ್ಲಿ ಏನಪ್ಪ ಅಂದ್ರೆ ಪ್ರೈವೇಟ್ದಲ್ಲಿ ಒಂದು ಏನಪ್ಪ ಅಂದ್ರೆ ಏನು ಈ ಸಾಕಷ್ಟು ಏನಪ್ಪ ಅಂದ್ರೆ ಶಾಲೆಗಳು ಸಿಗ್ತಾವೆ, ಕಟ್ಟಡ ಸಿಗ್ತಾವ. ಕಟ್ಟಡದಲ್ಲಿ ಏನಪ್ಪ ಅಂದ್ರೆ ಶಾಲೆಯನ್ನು ಉದ್ಘಾಟನೆ ಮಾಡಿ ಚಾಲೂ ಮಾಡಿರಿ. ಈ ಮತಕ್ಷೇತ್ರದ ಮಕ್ಕಳಿಗೆ ಏನಪ್ಪ ಒಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗ್ತೈತಿ. ಇಲ್ಲಾಂದರೆ ನಾವು ಅನಿವಾರ್ಯವಾಗಿ ಮತ್ತೆ ನಿಮ್ಮ ಆಫೀಸ್ ಮುಂದೆ ಕೂತು ನಾವು ಹೋರಾಟವನ್ನು ಮಾಡ್ತೀವಿ. ನಾವು ಮತ್ತೆ ನಿಮ್ಮ ಆಫೀಸು ಏನಪ್ಪ ನಾವು ಯಾರೂ ಆಫೀಸ್ ಬಿಟ್ಟಿಲ್ಲ. ಮತ್ತು ನೀವೇನಪ್ಪ ಇಲ್ಲ ನನ್ನ ಆಫೀಸ್ ಏನು ಬರ್ತಾರೆ ಏನೋ ಮಾಡ್ತಾರೆ ಅನ್ನೋ ತಂದು ಹೆಂಗೂ ತಿಳ್ಕೊಬೇಡ್ರಿ. ಶಾಲೆ ಆರಂಭ ಮಾಡಿರಿ. ನಾವೇ ನಿಮ್ಗೆ ಶಾಲೆ ಹಚ್ಚಿ ಮಾಡಿ ಸನ್ಮಾನ ಮಾಡಿ ಸರ್ ಒಳ್ಳೇದು ಮಾಡಿ ಅಂತ ಹೇಳ್ತೀವಿ. ಶಾಲೆ ಆರಂಭ ಮಾಡಿದ್ರೆ ಖುಷಿಯಿಂದ ಆರಂಭಿಸದಿದ್ದರೆ ನಿಮ್ಮ ಆಫೀಸ ಮುಂದೆ ಕೂತು ನಾವು ಏನಪ್ಪ ಧರಣಿಯನ್ನು ಮಾಡಬೇಕಾಗುತ್ತದೆ ಅನಿವಾರ್ಯವಾಗಿ. ಯಾಕಂದ್ರೆ ಹೋರಾಟ ಮಾಡ್ತೀರಾ? ಹೌದು, ಅವ್ರ ಆಫೀಸ್ ಮುಂದೆ ಕೂತು ಮಾಡ್ತೀವಿ. ಯಾವ ಆಫೀಸ್ ಮಾಡ್ತಾರೆ? ಶಾಸಕರ ಆಫೀಸ್ ಮುಂದೆ ಕೂತಿರ್ತೀವಿ. ಇವಾಗ ಶಾಸಕರು ನೋಡೋಣ ಯಾವ ಜೈಲವರು ಏನೇ ಮಾಡ್ತಾರೆ ನೋಡೋಣ. 11 ಕೇಸದಲ್ಲಿ ಇನ್ನೊಂದಾದ್ರೆ ನಮ್ಮ ಪರಕೊಳ್ಳಲ್ಲ. 11 ಹಾಕೊಂಡ್ರೆ ಇನ್ನೊಂದೇನು ನಾವು ಯಾವ್ದು ನಾವು ಈ ಮತಕ್ಷೇತ್ರದ ಜನಕ್ಕೆ ಒಳ್ಳೇದಾಗಲಿ ಶಾಲೆ ಆರಂಭ ಮಾಡಬೇಕು ಅಂತ ಅವ್ರಿಗೆ ಗೌರವ ನಾವು ಕೇಳ್ತೀವಿ. ಜೂನ್ಗೆ ಆರಂಭ ಮಾಡಿರಿ. ಇಷ್ಟು ನಿಮ್ಮ ಹೆಸರು ಹೇಳಿ ಎಷ್ಟೋ ಬಡ ಮಕ್ಕಳು ಶಾಲೆ ಕೇಳ್ತಾವೆ. ಇಷ್ಟನ್ನ ನಾ ಕೇಳ್ತೀನಿ.